ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ. ಕಾಮಿಕ್ ನ್ಯೂಸನ್ನು ಮಾಡಿ ತುಂಬಾ ದಿನಗಳಾಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ತುಂಬ ನ್ಯೂಸ್ಗಳು ಪೆಂಡಿಂಗ್ನಲ್ಲಿದ್ದಾವೆ. ಅಂದರೆ ಅದರಲ್ಲೆಲ್ಲ ಕೂಡ ಅಫಿಷಿಯಲ್ ನ್ಯೂಸ್ಗಳನ್ನ ಹೇಳ್ತಾ ಹೋಗ್ತೀನಿ. ರೂಮರ್ಸ್ ಎಲ್ಲ ಹೇಳೋದಕ್ಕೆ ಹೋಗಲ್ಲ. ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಹಂಗಾಗಿ ಈಗ ಮೊದಲನೇದಾಗಿ ಇಲ್ಲಿ ಮಾರ್ವೆಲ್ ನ್ಯೂಸ್ನಿಂದ ಶುರು ಮಾಡೋಣ. ಏನಪ್ಪ ಅಂತ ಹೇಳಿದ್ರೆ, ಡೂಮ್ಸ್ಡೇ ಸಿನಿಮಾದ ಟೀಸರ್ನ ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಸಿನಿಮಾದಲ್ಲಿ ಪ್ಲೇ ಮಾಡ್ತಾರಂತೆ. ಅಂದರೆ ಯಾವ ಥರ ಅಂತ ಹೇಳಿದ್ರೆ, ನಮಗೆ ಯಾವ ಥರ ನೋ ವೇ ಹೋಮ್ ಸಿನಿಮಾದ ಎಂಡಿಂಗ್ನಲ್ಲಿ ಪೋಸ್ಟ್ ಕ್ರೆಡಿಟ್ ಸೀನ್ ಬದಲಾಗಿ ಈ ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ ಸಿನಿಮಾದ ಟೀಸರ್ನ ಇಟ್ಟಿದ್ರು, ಸೇಮ್ ಆ ಥರ ಪ್ಲೇ ಮಾಡ್ಬೋದು ಅಂತಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಅಟ್ಲೀಸ್ಟ್ ನಿಮಗೆ ಒರಿಜಿನಲ್ ಕಾಪಿನಲ್ಲಿ ಹಾಕದೇ ಇದ್ರೂ ಕೂಡ ಟೀಸರ್ನಲ್ಲಿ ಪ್ಲೇ ಮಾಡ್ತಾರೆ. ಆ ಥರದ್ದೇ ಪ್ಲ್ಯಾನ್ ಎಲ್ಲ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ, ಹಿಂದೆ ಡಿಸ್ನಿ ಅವರು ಇದೇ ಥರ ತುಂಬ ಸರಿ ಮಾಡಿದ್ದಾರೆ. ಅವ್ರದ್ದೇ ಸಿನಿಮಾದ ಟೀಸರ್ಗಳನ್ನು ಬೇರೆ ಬೇರೆ ಸಿನಿಮಾಗಳು ಥಿಯೇಟರ್ನಲ್ಲಿ ರನ್ ಆಗ್ತಿರುವಾಗ ಶೋ ಮಾಡಿಬಿಟ್ಟು ಅದೊಂದು ಪ್ರಮೋಷನ್ ಸ್ಟ್ರಾಟಜಿ ಥರ ಯೂಸ್ ಮಾಡ್ತಾರೆ. ಆ ರೀತಿ ಇಲ್ಲಿ ಡೂಮ್ಸ್ಡೇ ಸಿನಿಮಾದ ಟೀಸರನ್ನು ಪ್ಲೇ ಮಾಡಬಹುದು ಅಂತಂತ ಇದೆ. ಅದು ಬಿಟ್ಟರೆ ಹತ್ತಿರದಲ್ಲೇ ಇರೋದು ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾ. ಅದು ಡೂಮ್ಸ್ಡೇ ಸಿನಿಮಾದ ಮಾಡಲಿಲ್ಲ ಅಂತಂತಂದ್ರೂ ಅಟ್ಲೀಸ್ಟ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದ ಟೀಸರ್ನಂತೂ ಪ್ಲೇ ಮಾಡ್ತಾರೆ ಅಂತಂತೇಳಿ. ಅದರಲ್ಲಿ ಹೆಚ್ಚಿನದಾಗಿ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದೇ ಇದ್ರೂ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ, ಆಲ್ರೆಡಿ ಸಿನಿಮಾ ಎಲ್ಲ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಮತ್ತು ಅದು ಕೂಡ ನೆಕ್ಸ್ಟ್ ರಿಲೀಸ್ ಆಗಬೇಕಾಗಿರುವಂಥ ಸಿನಿಮಾನೇ. ಹಂಗಾಗಿ ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಇದೇ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದ ಕಡೆಯಿಂದ ಈ ಸಿನಿಮಾದಲ್ಲಿ ಒನ್ಸ್ ಅಗೇನ್ ಝ್ಯಾಂಡೆಯಾ ಅವರು ರಿಟರ್ನ್ ಆಗಿದ್ದಾರೆ ಆ್ಯಸ್ ಎ MJ ಆಗಿ. ಬಟ್ ಇಲ್ಲಿ ಒಂದೇನಪ್ಪ ಅಂತ ಹೇಳಿದ್ರೆ, ನಮ್ಗೆ ಆಡಿಯನ್ಸ್ ಆಗಿ ಸೇಮ್ ಈ ಗಾರ್ಡಿಯನ್ ಆಫ್ ದಿ ಗ್ಯಾಲಕ್ಸಿ ವಾಲ್ಯೂಮ್ 3ನಲ್ಲಿ ಪೀಟರ್ ಕ್ವಿಲ್ಗೆ ಏನಾಗಿತ್ತೋ ಅದೇ ಇಲ್ಲಿ ಪೀಟರ್ ಪಾರ್ಕರ್ಗೂ ಕೂಡ ಆಗ್ಬೋದು. ಅಂದರೆ ಇವನು ಅಯ್ಯೋ ನನ್ನ ಲವರ್ ಅಂತ ಅನ್ಕೊಂಬಿಟ್ಟು ಹೋಗೋದು, ಅವಳು ಇಲ್ಲ ಎಲ್ಲ ಮರ್ತು ಬಿಟ್ಟಿದ್ದೀನಿ ಅಂತ ಅನ್ನೋದು, ಆ ಥರ ಎಲ್ಲ ಆಗೋ ಚಾನ್ಸಸ್ ಇದೆ. ನೋಡೋಣ ಏನಾಗುತ್ತೆ ಅಂತಂತೇಳಿ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದರೆ, ಕೊನೆಗೂ ಮಾರ್ವೆಲ್ಗೆ ಬ್ಲ್ಯಾಕ್ ಪ್ಯಾಂಥರ್ ಬರ್ತಾ ಇದ್ದಾನೆ. ಅದು ಟಿಚಾಲಾ ವರ್ಷನ್ನ ಬ್ಲ್ಯಾಕ್ ಪ್ಯಾಂಥರ್. ಅಂದರೆ ನಮಗೇನು ವಕಾಂಡಾ ಫಾರ್ ಎವರ್ ಸಿನಿಮಾದಲ್ಲಿ ತೋರಿಸಿದ್ರಲ್ಲ ಆ ಚಿಕ್ಕ ಹುಡುಗ ಟಿಚಾಲನ್ನ, ಅವರಲ್ಲ, ಹೊಸ ಆ್ಯಕ್ಟರ್ನೇ ಕರ್ಕೊಂಬಂದ್ಬಿಟ್ಟು ಅಂದರೆ ಬೇರೆ ಯೂನಿವರ್ಸ್ನ ವೇರಿಯಂಟ್ ಒಬ್ಬನ್ನ ತೋರಿಸ್ತಾರಂತೆ ಟಿಚಾಲಾ ಬ್ಲ್ಯಾಕ್ ಪ್ಯಾಂಥರನ್ನು. ಅದು ಯಾರಪ್ಪ ಅಂತಂತ ಹೇಳಿದ್ರೆ ಡೆನ್ಸನ್ ಐಡ್ರಿಸ್ ಅವರು. ಇವ್ರನ್ನ ಆ್ಯಕ್ಚುಲಿ ಕರ್ಕೊಂಬಂದು ತೋರಿಸೋದಕ್ಕೆ ಒಂದು ಹಿಂಟ್ಸನ್ನು ಬಿಟ್ಕೊಟ್ಟಿದ್ದಾರೆ ಮಾರ್ವೆಲ್ ಅವರು. ಏನು ಅಂತ ಹೇಳಿದ್ರೆ, ಒಂದು ಕಾಸ್ಪ್ಲೇ ಥರ ಒಂದು ಮಾಡಿದ್ರು ಒಂದು ಶೋನ. ಅಲ್ಲಿ ವಕಾಂಡಾ ಫಾರ್ ಎವರ್ ಸಿನಿಮಾದಲ್ಲಾಗಿರ್ಬೋದು ಅಥವಾ ಬ್ಲ್ಯಾಕ್ ಪ್ಯಾಂಥರ್ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟ ಇರೋಂಥ ಸೈಡ್ಕಿ ಕ್ಯಾರೆಕ್ಟರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಅವರವರ ಕ್ಯಾರೆಕ್ಟರ್ ಅವರವರ ಕಾಸ್ಟ್ಯೂಮನ್ನು ಹಾಕೊಂಡ್ಬಿಟ್ಟು ಒಂದು ರೀತಿ ಫ್ಯಾಷನ್ ಶೋ ಥರ ಮಾಡಿದ್ರು. ಅಲ್ಲಿ ಇಲ್ಲೇನು ರೊಮಾಂಡಾ ಕ್ಯಾರೆಕ್ಟರ್ನಲ್ಲಿ ಏನು ಪ್ಲೇ ಮಾಡಿದ್ರು ಆಂಜೆಲಾ ಬೆಸೆಟ್ ಅವರು, ಅವ್ರ ಜೊತೆ ಇವರು ಬಂದಿದ್ದಾರೆ ಆ್ಯಕ್ಚುಲಿ, ಈ ಡೆನ್ಸನ್ ಐಡ್ರಿಸ್ ಅವರು. ಸೇಮ್ ಅದೇ ಬ್ಲ್ಯಾಕ್ ಕೋಟ್ ಎಲ್ಲ ಹಾಕೊಂಡು ಬಂದಿದ್ದರಿಂದ ಓಕೆ, ಈ ವ್ಯಕ್ತಿ ನೆಕ್ಸ್ಟು ಬ್ಲ್ಯಾಕ್ ಪ್ಯಾಂಥರ್ನಲ್ಲಿ ಪ್ಲೇ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಿಂಟ್ಸನ್ನು ಕೊಟ್ಟಿದ್ರು. ಈಗ ಅದನ್ನು ಒಂದು ರೀತಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಇಲ್ಲ ಬ್ಲ್ಯಾಕ್ ಪ್ಯಾಂಥರ್ ಕ್ಯಾರೆಕ್ಟ್ರು ಡೂಮ್ಸ್ಡೇ ಸಿನಿಮಾದಲ್ಲಿ ಬರುತ್ತೆ, ಸೀಕ್ರೆಟ್ ವಾರ್ನಲ್ಲಿ ಬರುತ್ತೆ ಅಂತಂತೇಳಿ. ಅದು ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಅಗೈನ್ ನಾವು ಸ್ಕ್ರೀನ್ ಮೇಲೆ ಬ್ಲ್ಯಾಕ್ ಪ್ಯಾಂಥರ್ನ ನೋಡೋದಕ್ಕೆ ಸಿಗುತ್ತೆ. ಇನ್ನು ಫೈನಲಿ ಮಾರ್ವೆಲ್ನಲ್ಲಿ ಮತ್ತೊಂದು TV ಶೋನ ಅನೌನ್ಸ್ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಪನಿಷರ್ದು. ಇನ್ನೂ ಟೈಟಲ್ ಫಿಕ್ಸ್ ಮಾಡಿಲ್ಲ, ಬಟ್ ಡೆವಲಪ್ಮೆಂಟ್ ಹಂತದಲ್ಲಿ ಇದೆಯಂತೆ. ಅಂದರೆ ಪನಿಷರ್ದು ಆಲ್ರೆಡಿ ನೆಟ್ಫ್ಲಿಕ್ಸ್ನಲ್ಲಿ ಸೀರೀಸ್ ಇತ್ತು, ಬಟ್ ಇದು ಬೇರೆ ಸ್ಟೋರಿ. ಅಂದರೆ ಯಾವ ಥರ ಡೇರ್ ಡೆವಿಲ್ ಇದನ್ನು ಮತ್ತೆ ಡೇರ್ ಡೆವಿಲ್ ಬೋರ್ನ್ ಅಗೇನ್ ಅಂತ ಮಾಡಿದ್ರು, ಅದೇ ರೀತಿ ಪನಿಷರ್ ಬೋರ್ನ್ ಅಗೇನ್ ಅಂತನೋ ಅಥವಾ ಪನಿಷರ್ ರೀಬರ್ತ್ ಅಂತನೋ ಏನೋ ಒಂದು ಮಾಡ್ತಾರೆ. ನೋಡೋಣ ಏನಾಗುತ್ತೆ ಅಂತಂತೇಳಿ. ಒಟ್ಟಿಗೆ ಅನೌನ್ಸ್ ಅಂತೂ ಆಗಿದೆ, ಕನ್ಫರ್ಮ್. ಇದು ಪನಿಷರ್ಗೂ ಕೂಡ ಒಂದು ಸಪ್ರೇಟ್ ಸೀರೀಸ್ ಬರುತ್ತೆ. ಇನ್ನು ನೆಕ್ಸ್ಟ್ ನ್ಯೂಸು DC ಕಡೆಯಿಂದ. ಇಲ್ಲಿ ಸೂಪರ್ ಗರ್ಲ್ ಸಿನಿಮಾ ಏನಿತ್ತು ಅದು ಆಲ್ರೆಡಿ ಎಲ್ಲ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನ್ ಹಂತಕ್ಕೆ ಹೋಗಿದೆ. ಇನ್ನೂ ಕೆಲವು ಚಿಕ್ಕ ಪುಟ್ಟ ರೀಶೂಟ್ಸ್ಗಳನ್ನು ಮಾಡ್ತಾ ಇದ್ದಾರಂತೆ ಅಷ್ಟೇ. ಈ ಸಿನಿಮಾ ನೆಕ್ಸ್ಟ್ ವರ್ಷ ಅಂದರೆ 2026ಕ್ಕೆ ಜೂನ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಸುಮ್ಮನೆ ಸೈಲೆಂಟ್ ಆಗಿದ್ದವರು DCನವರು ಕ್ಲೈಫೇಸ್ ಸಿನಿಮಾ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಪಟಾಪಟ್ ಅಂತೇಳಿ ಸ್ಕ್ರಿಪ್ಟ್ ಎಲ್ಲ ಮುಗಿಸಿ ಶೂಟಿಂಗನ್ನು ಎಲ್ಲ ಕಂಪ್ಲೀಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಅದು ಕೂಡ ಮುಂದಿನ ವರ್ಷ ಸೆಪ್ಟೆಂಬರ್ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಮ್ಯಾನ್ ಆಫ್ ಟುಮಾರೋ ಸಿನಿಮಾ, ಅದನ್ನು ಕೂಡ ಆಲ್ರೆಡಿ ಸೂಪರ್ಮ್ಯಾನ್ ಸಿನಿಮಾ ಆದಮೇಲೆ ಅನೌನ್ಸ್ ಮಾಡಿದರು. ಬಟ್ ಆ ಸಿನಿಮಾದಲ್ಲಿ
ವಿಲನ್ ಯಾರು ಅಂತ ಹೇಳಿದ್ರೆ ಬ್ರೇನಿಯಾಕ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಈ ನ್ಯೂಸ್ ಸ್ವಲ್ಪ ಹಳೇದು, ಬಟ್ ಅದು ರೂಮರ್ಸ್ ಅಂತಂತೇಳಿ ಓಡಾಡ್ತಿದ್ದು ಇಲ್ಲ, ಅವನೇ ವಿಲನ್ ಅಂತಂತೇಳಿ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ. ಅಂದರೆ ಒಂದು ರೀತಿ ಜೇಮ್ಸ್ ಗನ್ನು ಈ ಹೊಸ DC ಹೆಂಗಿದೆ ಅಂತ ಹೇಳಿದ್ರೆ ಏನು ಮುಚ್ಚುಮರೆ ಇರಲ್ಲ ಕ್ಯಾರೆಕ್ಟರ್ಗಳ ವಿಚಾರದಲ್ಲಿ. ಅಂದರೆ ಸೂಪರ್ಮ್ಯಾನ್ ಫಸ್ಟ್ ಸಿನಿಮಾದಿಂದನೂ ಕೂಡ ಹಾಗೆ ಮಾಡ್ಕೊಂಡು ಬಂದರು, ನೋಡಪ್ಪ ವಿಲನ್ ಲೆಕ್ಸ್ ಲೂಥರ್ ಅಂತಂತೇಳಿ. ಸೇಮ್ ಇದ್ಲು ಕೂಡ ಹಂಗೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ವಿಲನ್ನು ಬ್ರೇನಿಯಾಕ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ಲ್ಯಾಂಟರ್ನ್ಸ್ ಸೀರೀಸ್ ಕಡೆಯಿಂದ ಈ ಸೀರೀಸು ಆಲ್ರೆಡಿ ಶೂಟಿಂಗ್ ಗೀಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಅಂದರೆ ಸ್ಕ್ರೀನ್ ಟೆಸ್ಟಿಂಗಿಗೂ ಕೂಡ ಎಲ್ಲ ಹೋಗಿದೆ ಅಂತೆ. ಅಲ್ಲಿ ಯಾವ ಥರ ಒಪಿನಿಯನ್ ಬರುತ್ತೆ ಅಂತಂತೆಲ್ಲ ನೋಡಿದ್ದಾರೆ, ಬಟ್ ಅಂಥ ಪಾಸಿಟಿವ್ ಆಗೇನು ಒಪಿನಿಯನ್ಸು ಬಂದಿಲ್ಲ ಆಡಿಯನ್ಸ್ ಕಡೆಯಿಂದ ಅಂತಂತೇಳಿ ಹೇಳ್ತಾ ಇದ್ದಾರೆ. ಮೇ ಬಿ ಅಗೇನ್ ಏನಾದರೂ ಚೇಂಜಸ್ ಎಲ್ಲ ಮಾಡಿ ರೀಶೂಟ್ ಮಾಡ್ತಾರೆ ಅಂತಂತ ಅನಿಸುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತಂತೇಳಿ. ಇನ್ನು ಕೊನೆಯದಾಗಿ ಒಂದು ನ್ಯೂಸ್ ಇದೆ, ಏನಪ್ಪ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಗೇಮಿಂಗಿಗೆ ಸಂಬಂಧಪಟ್ಟಿರೋದು. ಯಾರ ಥರ ಎಲ್ಲ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅವರೆಲ್ಲರೂ ಕೂಡ ನೆಕ್ಸ್ಟ್ ತಿಂಗಳಿಂದ ನೀವು RDR ಗೇಮನ್ನು ಆಟ ಆಡ್ಬೋದು. ಕೊನೆಗೂ ರಾಕ್ಸ್ಟಾರ್ ಅವರು ದೊಡ್ಡ ಮನಸ್ಸು ಮಾಡಿ RDR ಗೇಮನ್ನು ಮೊಬೈಲಿಗೆ ಬಿಟ್ಟಿದ್ದಾರೆ. ಇನ್ನು ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಿನ ಕಾಯಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಅಂತ ಹೇಳಿದ್ರೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನನ್ನು ತಗೊಂಡು ಆಮೇಲೆ ಪ್ಲೇ ಮಾಡಬೇಕಾಗತ್ತೆ. ಓಕೆ, ಇದಿಷ್ಟು ನ್ಯೂಸು. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.